ನನ್ನ ಹೆಸರು ವಸೀಂ ಅಂತಂದ್ಬಿಟ್ಟು. ನಾನು ಇಲ್ಲಿ ಇವಾಗ ನಡೀತಿರೋ ವಿಚಾರ ಏನಂತಂದರೆ, ಈಗ CM ಕುರ್ಚಿ ಯಾರಿಗೆ ಹೋಗ್ಬೋದು, CM ಸಿದ್ದರಾಮಯ್ಯ ಸಾಹೇಬ್ರಿಗಾಗುತ್ತಾ, DK ಶಿವಕುಮಾರ್ ಸಾಹೇಬ್ರಿಗಾಗುತ್ತಾ ಅನ್ನೋ ವಿಚಾರ ನಡೀತಾ ಇದೆ. ಇವಾಗ ನನ್ನ ಅನಿಸಿಕೆ ಏನಂತಂದರೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಂದುಬಿಟ್ಟು ಎಲ್ರಿಗೂ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಧರ್ಮ ಜಾತಿ ಭೇದ ಭಾವ ಇಲ್ದಂಗೆ ಸರ್ವಧರ್ಮಕ್ಕೂ ಎಲ್ರಿಗೂ ಪ್ರಾಮುಖ್ಯತೆ ಕೊಡ್ತಾ ಪ್ರತಿಯೊಬ್ಬರಿಗೂ ರಿಸರ್ವೇಶನ್ ತೆಗೆದಿದ್ರಲ್ಲ ಕೊಟ್ರ ಮೇಡಮ್ ರಿಸರ್ವೇಶನ್ ಇಲ್ಲ, ಇಲ್ಲ, ನಾನು- ಮುಸಲ್ಮಾನರಿಗೆ ಹಾ, ಕೊಟ್ರ ಮೇಡಮ್. ಸಿದ್ದರಾಮಯ್ಯನವರು ಇಲ್ಲ ಕೊಟ್ಟಿಲ್ಲ ಮೇಡಮ್. ಕೊಟ್ಟಿಲ್ವಾ? ತುಂಬಾ ಒಳ್ಳೇದು. ಇಲ್ಲ, ನಾನು ಹೇಳ್ತಿರೋ ವಿಚಾರ ಏನಂತಂದ್ರೆ ಮೇಡಮ್, ನಮ್ಮ ಕರ್ನಾಟಕದಲ್ಲಿ ಹಾ. ಪ್ರತಿಯೊಬ್ಬರಿಗೂ ಪ್ರಾಮುಖ್ಯತೆ ಕೊಡ್ತಾ ಪ್ರತಿಯೊಬ್ಬರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದಾರೆ ಅಂತ ಒಂದು ಇದು ಹೇಳ್ತೀನಿ. ಇನ್ನೊಂದು ಮೇಡಮ್, ಇವರು ವೀರಶೈವ ಸಮಾಜದ ಮುಖಂಡರು ಏನ್ ಹೇಳಿದ್ರು, ನಮ್ಮ ದಲಿತ ನೀವು ಮುಸಲ್ಮಾನ ಸಮುದಾಯದವರಾಗಿ ಹಾ ಮೇಡಮ್ ನಿಮ್ಗೆ ಆಸೆ ಇಲ್ವಾ ಇದೆ ಮೇಡಮ್. ಆಸೆ ನೋಡಿ ಒಬ್ಬ ಪ್ರತಿಯೊಬ್ಬರಿಗೂ ಮುಖ್ಯಮಂತ್ರಿ ಮಾಡ್ಬೇಕು ಅಂತ? ಅಟ್ಲೀಸ್ಟ್ ಒಬ್ಬ ಉಪಮುಖ್ಯಮಂತ್ರಿ ಇದೆ ಮೇಡಮ್, ಆಸೆ ಇದೆ. ಹಾ. ಇವಾಗ ಇದು ಆಸೆ ಮತ್ತೆ ಯಾರಿಗೆ ಏನ್ ಇರೋದಿಲ್ಲ? ಮಾಡಲ್ಲ ನೀವು ನಮ್ಮ ಒಂದು ಸಮುದಾಯದ ಮುಖಂಡರು ಅಲ್ಪಸಂಖ್ಯಾತರು ಅಲ್ಪತೃಪ್ತರಾಗ್ಬಿಟ್ಟಿದ್ದೀರಾ? ಇಲ್ಲ ಮೇಡಮ್, ಆಗ್ಬೇಕು, ಹ್ಮ್. ಆಗ್ಲೇಬೇಕು, ಆಗುತ್ತೆ. ಈಗ ಹೇಳಿರೋ ರೀತಿ ನೋಡಿ, ಇವಾಗ ಇವ್ರು ಹೇಳಿದ್ರು, ಇವಾಗ ನಮ್ಮ ಕರ್ನಾಟಕದ ನಡುವೆಯಲ್ಲಿ ಏನಂದ್ರೆ, ಈಗ ದಲಿತರಿಗೂ ಮೇಲೆ ಬರೋಕ್ ಬಿಡ್ತಾ ಇಲ್ಲ. ಇವಾಗ ಅವ್ರು ಹೇಳಿರೋ ಪ್ರಕಾರ ಅಂತಂದ್ರೆ, ದಲಿತರು ಮುಸಲ್ಮಾನರು ನಮ್ದೇ 80% ಓಟ್ಗಳು ಬಿದ್ದಿದೆ. ಹ್ಮ್. ಇದು ನಿಜದ ಮಾತೆ. ಹ್ಮ್.